ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಭೀಕರ ಕೊಲೆ. ಮರ್ಡರ್ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್. ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪದಡಿ ಎಫ್ಐ ಅಂತ ಉಲ್ಲೇಖ. ಮೂರನೇ ದಿನವೂ ಮುಂದುವರೆದ ಸಚಿವರ ಜೊತೆಗಿನ ಸುರ್ಜೇವಾಲಾ ಮೀಟಿಂಗ್. ಇಂದು 8 ಸಚಿವರ ಜೊತೆಗೆ 1-to-1 ಚರ್ಚೆ. ಸಚಿವ ಕೆಎನ್ ರಾಜಣ್ಣ ಹಾಜರಾಗ್ತಾರಾ ಇಲ್ಲವಾ ಅನ್ನೋದೇ ಕುತೂಹಲ. ಸುರ್ಜೇವಾಲಾ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಮಾತುಕತೆ. ತಮ್ಮ ಇಲಾಖೆ ಬಗ್ಗೆ ವರದಿ ನೀಡಿದ ಸಾಹುಕಾರ್. ಇದೇ ವೇಳೆ ನಾಯಕತ್ವ ಗೊಂದಲ ಬಗೆಹರಿಸುವಂತೆಯೂ ಮನವಿ. ಒಡಂಬಡಿಕೆ ಆಗಿದ್ರೆ ಡಿಕೆಶಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಲಿ. ಬಾಳೆಹೊನ್ನೂರು ಶ್ರೀಗಳ ಹೇಳಿಕೆ ಸಮರ್ಥಿಸಿಕೊಂಡ ಶ್ರೀಶೈಲ ಜಗದ್ಗುರು. ಕುರ್ಚಿಗಾಗಿ ಜಗಳ ಕಿತ್ತಾಟ ಬೇಡ ಅಂತಲೂ ಸಲಹೆ. ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಒಬಿಸಿ ಟೀಮ್ನ ಮೊದಲ ಸಭೆ. ರಾಜ್ಯಗಳಲ್ಲಿ ವಿಭಿನ್ನ ಪರಿಸ್ಥಿತಿಯ ಕುರಿತು ಚರ್ಚೆ. ಇಂದಿನ ಸಭೆಯಲ್ಲಿ 3 ಪ್ರಮುಖ ನಿರ್ಣಯ ಸಾಧ್ಯತೆ. ಪ್ರಜ್ವಲ್ ರೇವಣ್ಣ ಬಿಡುಗಡೆಗಾಗಿ ಸಂಕಲ್ಪ ತೊಟ್ಟ ಎಚ್.ಡಿ. ರೇವಣ್ಣ. ಪುತ್ರ ರಿಲೀಸ್ ಆಗೋವರೆಗೆ ನಾನ್ ವೆಜ್ ತಿನ್ನದಿರಲು ನಿರ್ಧಾರ. ಪುತ್ರ ಸಂಕಷ್ಟದಿಂದ ಹೊರಬರಲೆಂದು ಹರಕೆ ಹೊತ್ತ ತಂದೆ. ಮಾರತಳ್ಳಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರಿಂದ ಅತ್ಯಾಚಾರ ಆರೋಪ. 3 ಮೊಬೈಲ್ ಸೀಸ್. ಬೇರೆ ವಿದ್ಯಾರ್ಥಿನಿಯರಿಗೂ ಮೆಸೇಜ್ ಮಾಡಿದ್ರಾ ಅನ್ನೋ ಬಗ್ಗೆ ಪರಿಶೀಲನೆ. ವಿದ್ಯಾರ್ಥಿನಿ ಓದ್ತಾ ಇರೋ ಕಾಲೇಜಿಗೂ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿರೋ ಪೊಲೀಸರು. ರಾಯಚೂರಿನಲ್ಲಿ ಬ್ಯಾರೇಜ್ಗೆ ಬಿದ್ದು ಪತಿ ಬದುಕಿ ಬಂದ ಕೇಸ್ನಲ್ಲಿ 10 ಚರ್ಚೆ. ಪತ್ನಿ ಗದ್ದೆಮ್ಮ ಪ್ರತಿಕ್ರಿಯೆ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರ ಅನುಕಂಪ. ಕೇಸ್ ದಾಖಲಿಸಿ ಸತ್ಯಾಸತ್ಯತೆ ಜನರಿಗೆ ತಿಳಿಸುವಂತೆ ಒತ್ತಾಯ. ಮೇರಿ ಎಂಬಾಕೆಯ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಫ್ಲಾಟ್ ಮಾರಾಟ ಆರೋಪ. ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅನುರಾಗ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಸೇರಿ 12 ಜನರ ವಿರುದ್ಧ ಎಫ್ಐಆರ್. ಕೆಜಿಹಳ್ಳಿ ಠಾಣೆ ಪೊಲೀಸರಿಂದ ತನಿಖೆ. ಮತ್ತೆ ಮುನ್ನೆಲೆಗೆ ಬಂದ ಪಂಚಮಸಾಲಿ ಪೀಠದ ವಿವಾದ. ಮೃತ್ಯುಂಜಯ ಸ್ವಾಮೀಜಿ ಇಲ್ಲದಿದ್ದಾಗಲೇ ಗೇಟ್ ಅಳವಡಿಸಿ ಪೀಠಕ್ಕೆ ಬೀಗ. ಇದನ್ನು ಮುರಿದು ಮಠ ಪ್ರವೇಶಿಸಿದ ಸ್ವಾಮೀಜಿ ಬೆಂಬಲಿಗರ ವಿರುದ್ಧ ಎಫ್ಐಆರ್. ಮಳೆ ಬಂದರೆ ಮುಳುಗಡೆಯಾಗುವ ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆ. ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಅಧ್ಯಯನ ನಡೆಸಿ ವರದಿ ಸಿದ್ಧ. ಸಮಸ್ಯೆ ಬಗೆಹರಿಸುವುದಕ್ಕೆ ಸರ್ಕಾರಕ್ಕೆ ಹಲವು ಸಲಹೆಗಳು. ಹಳೆ ಕಟ್ಟಡ ಡೆಮಾಲಿಷನ್ ಮಾಡುವಾಗ ಅವಘಡ. ನೆಲಕಚ್ಚಿದ 5 ಕರೆಂಟ್ ಕಂಬಗಳು, ಆಟೋ ಜಖಂ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆಗೆ ಗಾಯ, ಬಚಾವಾಗಿದ್ದೇ ರೋಚಕ. ನಮ್ಮಲ್ಲಿ ನಗದು ಮಾತ್ರ, ಡಿಜಿಟಲ್ ಪೇಮೆಂಟ್ ಅಕ್ಸೆಪ್ಟ್ ಮಾಡಲ್ಲ. ಬೆಂಗಳೂರಿನ ಹಲವೆಡೆ ನೋ ಫೋನ್ ಪೇ ಬೋರ್ಡ್ ಪ್ರತ್ಯಕ್ಷ. ಐಟಿ ನೋಟಿಸ್ ಬೆನ್ನಲ್ಲೇ ಯುಪಿಐ ಪೇಮೆಂಟ್ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು. ಕೊಪ್ಪಳದ ಗಂಗಾವತಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್. ಮನೆಗೆ ಹೊತ್ತುಕೊಂಡ ಬೆಂಕಿ. ಅಕ್ಕಪಕ್ಕದ 3 ಮನೆಗಳಿಗೆ ಹಾನಿ. 7 ತೊಲೆ ಚಿನ್ನ, 30,000 ನಗದು ಸುಟ್ಟು ಕರಕಲು. ವಾಕಿಂಗ್ ಮಾಡ್ತಾ ಇದ್ದ ಮಹಿಳೆ ಚಿನ್ನದ ಸರ ಕದ್ದು ಕಳ್ಳರು ಎಸ್ಕೇಪ್. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ನಗರದಲ್ಲಿ ಘಟನೆ. ನಿವೃತ್ತ ಪೊಲೀಸ್ ಅಧಿಕಾರಿ ತಿಪ್ಪೇಸ್ವಾಮಿ ಪತ್ನಿ ಕೊರಳಿನಿಂದಲೇ ಕದ್ದು ಪರಾರಿ. ನಮ್ಮೂರಿನ ರಸ್ತೆ ತುಂಬಾ ಹಾಳಾಗಿದೆ, ದುರಸ್ತಿ ಮಾಡಿಕೊಡಿ. ರೋಡ್ಗಾಗಿ ಪ್ರಧಾನಿ ಮೋದಿಗೆ ಪತ್ರ ಬರೆದ 8ನೇ ತರಗತಿಯ ಬಾಲಕಿ. ಚಿಕ್ಕಮಗಳೂರಿನ ಸಿಂಧೂರ ಎಂಬಾಕೆಯಿಂದ ಲೆಟರ್. ಐತಿಹಾಸಿಕ ಚಾಮುಂಡೇಶ್ವರಿ ಕರಗ ಮಹೋತ್ಸವ ಸಂಪನ್ನ. ಬೆಳಗ್ಗೆ ಅಗ್ನಿಕೊಂಡ ಪ್ರವೇಶ ಮಾಡಿದ ಕರಗಧಾರಿ ದೇವಿ ಪ್ರಸಾದ್. ಕೊಂಡೋತ್ಸವ ಕಣ್ತುಂಬಿಕೊಂಡ ಸಾವಿರಾರು ಭಕ್ತರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.